ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ನಾಗಚಂದ್ರ ಬರೆದಿರುವಂಥದ್ದು ಶ್ರೀರಾಮಚಂದ್ರ ಚರಿತ ಪುರಾಣದಿಂದ ಆಯ್ದುಕೊಂಡಿರುವಂಥದ್ದು ಪದ್ಯ ಕದಡಿದ ಸಲೀಲಂ ತಿಳಿಬಂದದೆ ಎನ್ನುವಂಥ ಪದ್ಯವನ್ನು ನೋಡ್ತಾ ಇದ್ವಿ. ಈ ಪದ್ಯದ ಮುಂದಿನ ಭಾಗದ ವಿವರಣೆಯನ್ನು ನೋಡೋಣ. ಈಗಾಗಲೇ ಸೀತೆ ಮೂರ್ಛೆ ಹೋಗಿ ಬಿದ್ದಿರತಕ್ಕಂಥ ಸನ್ನಿವೇಶವನ್ನು ನೋಡಿದ್ವಿ. ಅವಳು ಬಿದ್ದಿರುವಂಥದ್ದನ್ನು ನೋಡಿ ರಾವಣನಲ್ಲಿ ದಯ ಉಂಟಾಗುತ್ತೆ, ಕರುಣೆ ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅನುಕಂಪ ಉಂಟಾಗಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ರಾವಣನ ಮನಸ್ಸು ಕಲುಷಿತಗೊಂಡಿರ್ತಕ್ಕಂಥ ಮನಸ್ಸು, ಆ ಕಲುಷಿತವಾಗಿರುವಂತಹ ಮನಸ್ಸು ತಿಳಿಯಾಗಿರುವಂಥದ್ದು, ಪರಿಶುದ್ಧವಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತಾ ಇದ್ದೀವಿ. ಸೀತೆಯನ್ನ ಅಪಹರಿಸಿದಾಗ ಕಲುಷಿತವಾಗಿರುವಂಥದ್ದು ರಾವಣನ ಮನಸ್ಸೆಂಬ ಕೊಳ ಅಂತ ಹೇಳ್ತಾರೆ. ಅಪಹರಿಸಿದಾಗ ಅವನ ಮನಸ್ಸು ಕೊಳೆಯಾಗಿತ್ತು. ಆದರೆ ಅವಳು ಕೊಳೆಯಾಗಿರುವಂತಹ ಮನಸ್ಸು ಇಲ್ಲಿ ಪಶ್ಚಾತ್ತಾಪಗೊಂಡಾಗ ತಿಳಿಯಾಗಿ ನಿರ್ಮಲಗೊಳ್ಳುವುದನ್ನು ನಾವು ಕಾಣಬಹುದು. ಅಂದರೆ ಇಲ್ಲಿ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಗುಣ ಏನು ಲಕ್ಷಿಸಬೇಕು ಅಂದರೆ, ದುಷ್ಟತನ ಹುಟ್ಟಿನಿಂದ ಬರೋದಿಲ್ಲ, ಕಡೆಯ ತನಕ ಅದು ನಿಲ್ಲುವುದೂ ಇಲ್ಲ. ಆದರೆ ಮತ್ತೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಎನ್ನುವುದಕ್ಕೆ ರಾವಣನ ಒಂದು ಪಾತ್ರವನ್ನು ಇಲ್ಲಿ ಕೊಡ್ತಾರೆ. ಯಾಕೆ? ಸೀತೆಯನ್ನು ಅಪಹರಿಸಿದಾಗ ಕಲುಷಿತಗೊಂಡಿತ್ತು. ಅವಳು ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ ಅವನ ಕಲುಷಿತಗೊಂಡಂತಹ ಕೊಳ, ಮನಸ್ಸೆಂಬ ಕೊಳ, ನೋಡಿ ಹೋಲಿಕೆ ಹೇಗೆ ಮಾಡ್ತಾರೆ. ಮನಸ್ಸೆಂಬ ಕೊಳ ಅವಳು ಮೂರ್ಛೆ ಹೋದ ಮೇಲೆ ತಿಳಿಯಾಗಿರುವಂಥದ್ದು, ನಿರ್ಮಲವಾಗ್ತಕ್ಕಂಥದ್ದು, ಪರಿಶುದ್ಧವಾಗ್ತಕ್ಕಂಥದ್ದನ್ನು ಈ ಮುಂದಿನ ವಿವರಣೆಯಲ್ಲಿ ಕೊಡುವಂಥದ್ದನ್ನು ನಾವು ನೋಡೋಣ. ಈಗ ಕೊಡ್ತಾರೆ, ತನ್ನನ್ನು ತಾನೇ ಪಶ್ಚಾತ್ತಾಪ ಪಡ್ಕೊಳ್ತಾನೆ. ಅದಕ್ಕೆ ಹೇಳ್ತಾರೆ, ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆನೇ ಇಲ್ಲ ಅಂತ ಹೇಳ್ತಾರೆ. ಕೊನೆ ಶಿಕ್ಷೆನೇ ಯಾವುದು ಅಂತಂದ್ರೆ ಪಶ್ಚಾತ್ತಾಪ ಅಂತ ಹೇಳ್ತಾರೆ. ಹಾಗೆ ಪಶ್ಚಾತ್ತಾಪ ಪಡ್ಕೊಳ್ತಕ್ಕಂಥವನು ಯಾರು ಅಂತಂದ್ರೆ ರಾವಣ ಅಂತ ಹೇಳ್ತಾರೆ. ಅದಕ್ಕೆ ಕೊಡ್ತಾರೆ, ಅಂತೂ ಮನದೊಳಗೆ ಒಗೆದ ಕಾರುಣ್ಯ ರಸಮೆ ಸೀತೆಯೋಳ್ ಆದ ಅನುರಕ್ತೆಯಂ ಕರ್ಚಿ ಕಳೆವುದು ಸ್ವಭಾವ ಪರಿಣತಿಯೋಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಜನಕ್ಕೆ ಇಂತೆಂದಂ. ನೋಡಿ, ಲಕ್ಷ ಕೊಡಿ. ಅಂತೂ ಮನದೊಳಗೊಗೆದ ಕಾರುಣ್ಯ ರಸಮೇ, ಇಲ್ಲಿವರೆಗೆ ದರ್ಪದಾಕ್ಷಿಣ್ಯದಿಂದ ಮೆರೆದಿರುವಂಥವನು ಅವಳು ಮೂರ್ಛೆ ಹೋದ ಮೇಲೆ ಅವನಲ್ಲಿ ಕರುಣೆ ಉಂಟಾಗ್ತಾ ಇದೆ, ಮನಸ್ಸಿನೊಳಗನೆ ಉಂಟಾಗ್ತಾ ಇದೆ, ಮನ ಪರಿವರ್ತನೆ ಆಗ್ತಾ ಇದೆ. ಮನ ಪರಿವರ್ತನೆಯಾಗಿ ಸೀತೆಯೋಳಾದ ಅನುರಕ್ತೆಯಂ, ನೋಡಿ, ಸೀತೆಯ ಮೇಲೆ ವ್ಯಾಮೋಹ ಹೊಂದಿರುವಂತಹ ರಾವಣ, ಸೀತೆಯನ್ನ ಪ್ರೀತಿಸ್ತಕ್ಕಂತಹ ರಾವಣ, ಸೀತೆಯನ್ನ ಪಡಿಬೇಕು ಎನ್ನುವಂತಹ ಅತಿಯಾದ ವ್ಯಾಮೋಹ ಹೊಂದಿರುವಂತಹ ರಾವಣ ಆ ವ್ಯಾಮೋಹವನ್ನು ಏನು ಮಾಡ್ತಾನೆ ಅಂದರೆ ಕರ್ಚಿ ಕಳೆಯುವುದು. ನೋಡಿ, ಶಬ್ದಗಳನ್ನು ಲಕ್ಷಿಸಿ ಖರ್ಚಿ ತೊಂಡಾಗಿ ಮಾಡಿ ಕತ್ತರಿಸಿ ಹೋಗೋದು ಬಿಡ್ತಾನೆ. ಯಾವ ಕಡೆನೂ ಅವಳಿಗೆ ಒಂದು ಕೆಟ್ಟ ಭಾವನೆಯನ್ನು ಹೊಂದಲಾರ್ದಕ್ಕಂಥ
ಈಗ ಪರಿಶುದ್ಧವಾದಂಥ ಮನಸ್ಸಾಗ್ಬಿಟ್ಟಿದೆ, ಅವಳ ಮೇಲೆ ವ್ಯಾಮೋಹ ಆಗಲಿ ಪ್ರೀತಿ ಆಗಲಿ ಇಲ್ಲವೇ ಇಲ್ಲ, ಅದನ್ನು ಕಚ್ಚಿ ಕಳೆದು ಬಿಟ್ಟಿದ್ದೀನಿ, ಕತ್ತರಿಸಿ ಒಗೆದು ಬಿಟ್ಟಿದ್ದೀನಿ ಅನ್ನೋಂಥ ಮಾತನ್ನು ರಾವಣ ಹೇಳ್ತಾರೆ. ಸ್ವಭಾವ ಪರಿಣತಿಯೋಳು ನೋಡಿ, ಅದಕ್ಕೆ ಹೇಳ್ತಾರೆ ಏನೋ ಸ್ವಭಾವದಿಂದ ಪರಿಣತಿಯನ್ನ ಹೊಂದಿದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಅನುಮಾನಕ್ಕಿಂತ ಅನುಭವದಲ್ಲಿ ಆಗಿರುವಂಥದ್ದೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ತನ್ನ ಸ್ವಭಾವದಲ್ಲೇನೆ ಅನುಭವದಲ್ಲೇನೆ ಆತ ಪರಿವರ್ತನೆಯನ್ನ ಹೊಂದುತ್ತಾರೆ. ಸ್ವಭಾವಕ್ಕೆ ಬೇರೆ ಮದ್ದಿಲ್ಲ. ಅಷ್ಟೇ ಅಲ್ಲ, ತನ್ನ ಮನಸ್ಸಿನೊಳಗೆ ಸ್ವಕೀಯ ಆಪ್ತ, ತನಗೆ ಆಪ್ತರಾಗಿರುವಂಥವ್ರು, ತನಗೆ ಬೇಕಾಗಿರುವಂಥವ್ರು ಮನಸ್ಸಿನಲ್ಲಿ ತಾನು ಅಂದ್ಕೊಳ್ತಾನೆ. ತನಗೆ ಆತ್ಮೀಯರಾಗಿರುವಂಥವರ ಜೊತೆಗೆ ತಾನು ಈ ರೀತಿಯಾಗಿ ಮಾತಾಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ನಾಗಚಂದ್ರ ಹೇಳ್ತಾರೆ. ಪಶ್ಚಾತ್ತಾಪದಿಂದ ಸೀತೆಯ ಮೇಲೆ ಆದಂತಹ ವ್ಯಾಮೋಹವನ್ನು ತೆಗೆದು ಒಗೆದು ಕಳಚಿ ಒಗೆದು ತನ್ನ ಸ್ವಭಾವದಲ್ಲಿ ಪರಿವರ್ತನೆಯನ್ನು ಹೊಂದಿ ತಾನು ತನ್ನ ಆತ್ಮೀಯರಾದವರ ಜೊತೆಗೆ ಈ ರೀತಿಯಾಗಿ ಹೇಳುತ್ತಾನೆ ಅನ್ನೋಂಥದ್ದನ್ನು ಈ ಒಂದು ಪದ್ಯದಲ್ಲಿ ಕೊಡ್ತಾರೆ. ಅಂದರೆ ಮನಸ್ಸಿನೊಳಗಡೆನೆ ಅಂದ್ಕೋತಾರೆ. ಇನ್ನು ಹೇಳ್ತಾರೆ, ಗುಣಪರಿಪಾಲನಾರ್ಥಂ ಯನಗಂ, ಗುಣಪರಿಪಾಲನಾರ್ಥಂ ಯನಗಂ, ಬಗೆದೋರಿದಳಿಲ್ಲ ದಿವ್ಯ ಭೂಷಣವ ಅಸನಾಗ ರಾಗಮಂ ವಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳ್ ಈ ಸತಿಯುಂ ಮೊದಲಾಗೆ ಪೌರುಷ ಪ್ರಣಯಿಂತ ಅಪೇಕ್ಷಿಸುವೆನೆ ಗುಣಹಾನಿ ಎನ್ನ ಪಾಪದಿಂ. ನೋಡಿ, ಗುಣಪರಿಪಾಲನಾರ್ಥಂ ಯನಗಂ ಬಗೆದೋರಿದಳಿಲ್ಲ ದಿವ್ಯಭೂಷಣ ವಸನಾಂಗರಾಗಮಂ ವಲ್ಲದೆ. ನೋಡಿ, ಇಲ್ಲಿವರೆಗೆ ನಾನು ಗುಣಗಳನ್ನು ಪಾಲಿಸಿಕೊಂಡು ಬಂದಿರುವಂಥವನು, ಶ್ರೇಷ್ಠ ಏಕಾಗ್ರತೆಯನ್ನು ಹೊಂದಿರುವಂಥವನು ಯಾರು ಅಂತಂದರೆ ರಾವಣ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾನು ಶ್ರೇಷ್ಠವಾಗಿರುವಂತಹ ಆಭರಣ, ವಸ್ತ್ರ, ಆನಂತರ ಬೆಲೆ ಬಾಳುವ ಭೂಷಣಗಳನ್ನು, ಜೊತೆಗೆ ಸೌಂದರ್ಯದಲ್ಲಿ ಶ್ರೇಷ್ಠನಾಗಿರುವಂಥವನು ನಾನು. ದೇಹ ಸೌಂದರ್ಯವನ್ನು ಹೊಂದಿರುವಂಥವನು, ಶ್ರೇಷ್ಠವಾದಂತಹ ಬೆಲೆ ಬಾಳುವಂತಹ ಆಭರಣಗಳನ್ನು ಹಾಕ್ಕೊಂಡಿರ್ತಕ್ಕಂಥವನು, ವಸ್ತ್ರವನ್ನು ಧರಿಸಿರುವಂತಹ ನನ್ನನ್ನವಲ್ಲದೆ. ಯಾಕೆ ಕೊಡ್ತಾನೆ ನಾಗಚಂದ್ರ ಅಂದರೆ, ಹೆಚ್ಚಾಗಿ ಹೆಣ್ಣು ಮಕ್ಕಳು ಆಭರಣ ಪ್ರಿಯರಾಗಿದ್ದಾರೆ. ಯಾರೋ ಆಭರಣದ ಆಸೆ ಅಥವಾ ದುಡ್ಡಿನ ಆಸೆ, ವಸ್ತ್ರದ ಆಸೆ ತೋರಿಸಿದ್ರೆ ಅವ್ರ ಬೆನ್ನ ಹಿಂದೆ ಹೋಗ್ತಕ್ಕಂಥವ ಜಾಸ್ತಿ ಜನ ಹೆಣ್ಮಕ್ಕಳು ಅನ್ನೋದನ್ನು ಕಲ್ಪನೆ ಇದೆ. ಅದೇ ಕಲ್ಪನೆಯನ್ನಿಟ್ಕೊಂಡು ರಾವಣ ಸೀತೆ ಹತ್ರ ಬಂದಿರ್ತಾನೆ. ಬೆಲೆ ಬಾಳುವ ವಸ್ತ್ರಗಳನ್ನು ಹಾಕೊಳ್ತಾನೆ, ಮೈ ತುಂಬ ಆಭರಣಗಳನ್ನು ಹಾಕೊಳ್ತಾನೆ, ತುಂಬ ಸುಂದರಾಂಗನಾಗಿರುವಂಥವನೇ ರಾವಣ. ನನ್ನನ್ನು ನೋಡಿದ ತಕ್ಷಣ ಸೀತೆ ನನ್ನನ್ನು ಒಲಿತಾಳೆ ಎನ್ನುವಂಥ ಮಾತನ್ನು ತಿಳಿಕೊಂಡಿರುವಂಥವನು ರಾವಣ. ಆದರೆ ಅದೆಲ್ಲವೂ ತಿರುವು ಮರುವು ಆಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಅದಕ್ಕೆ ಪಶ್ಚಾತ್ತಾಪದಿಂದ ಹೇಳ್ತಾನೆ, ನನ್ನ ಶ್ರೇಷ್ಠವಾದಂತಹ ಆಭರಣ, ಬೆಲೆ ಬಾಳುವಂತಹ ವಸ್ತ್ರ, ನನ್ನ ಒಂದು
ಆ ದೇಹ ಸೌಂದರ್ಯದಿಂದ ಕೂಡಿರುವಂತಹ ದೇಹವನ್ನು ಒಲ್ಲೆ ಅಂತ ಹೇಳಿದ್ಲಲ್ಲ ಅವಳು. ಅಷ್ಟೇ ಅಲ್ಲ, ಕೇಚರರನ್ನಿಕ್ಕುವ ನೋಡಿ, ರಾಜ್ಯಲಕ್ಷ್ಮಿಯನ್ನು ಕೂಡ ಒಲ್ಲೆ ಅಂತ ಹೇಳಿದ್ಲಲ್ಲ. ಇಂಥವಳು ನನ್ನನ್ನ ತೃಣಕ್ಕೆ ಸಮಾನ ಎಂದು ಭಾವಿಸಿದಳಲ್ಲ. ಇಂತಹ ಸತಿಯನ್ನ ನಾನು ಮೋಹಿಸುವುದೇ? ಇಂಥವಳ ಮೇಲೆ ನಾನು ಪ್ರೀತಿಯನ್ನ ಮಾಡಬಹುದೇ? ಅವಳನ್ನ ಅಪೇಕ್ಷಿಸಬಹುದೇ ಎನ್ನುವಂತಹ ಮಾತನ್ನ ಹೇಳಿ ಪಶ್ಚಾತ್ತಾಪ ಪಡ್ತಾನೆ. ಮೊದಲಾಗೆ ಪೌರುಷ ಪ್ರಣಯಿನಿ ಇಂಥ ಅಪೇಕ್ಷಿಸುವೆನೆ. ಇಂಥವಳನ್ನು ನಾನು ಅಪೇಕ್ಷಿಸಬೇಕೆ? ನನ್ನ ಎಲ್ಲ ರಾಜ್ಯ, ಆಭರಣ, ಆಸ್ತಿ, ಅಂತಸ್ತು, ವಸ್ತ್ರ, ಒಡವೆ ಎಲ್ಲವೋ ತೃಣಕ್ಕೆ ಸಮಾನ ಎಂದಂಥವಳನ್ನ ನಾನು ವ್ಯಾಮೋಹಿಸಬಹುದೇ, ಅಪೇಕ್ಷಿಸಬಹುದೇ, ಆಸೆ ಪಡಬಹುದೇ? ಇದು ನನ್ನ ಗುಣಹಾನಿ. ಅದಕ್ಕೆ ಗುಣಹಾನಿಯನ್ನ ಪಾಪದಿಂ. ನಾನು ಅವಳನ್ನು ಆಸೆ ಪಟ್ಟರೆ ನನ್ನ ಸ್ವಭಾವಕ್ಕೆ ಕಳಂಕ ಬರುತ್ತೆ, ನನ್ನ ಒಂದು ಗುಣಕ್ಕೇನೆ ಕಳಂಕ ಬರುತ್ತೆ, ನನಗೆ ಪಾಪ ಹತ್ತುತ್ತೆ ಎನ್ನುವಂತಹ ಒಂದು ಪಶ್ಚಾತ್ತಾಪದ ನುಡಿಗಳನ್ನು ಇಲ್ಲಿ ರಾವಣ ಆಡ್ತಾ ಇದ್ದಾನೆ. ಇಂಥವಳನ್ನು ನಾನು ಮೋಹಿಸಿದರೆ ನನ್ನ ಹೆಸರಿಗೆ ಕಳಂಕ ಬರುತ್ತೆ, ನನಗೆ ಪಾಪ ಬರುತ್ತೆ, ಇಂಥವಳನ್ನು ನಾನು ಆಸೆ ಪಡೋದು ತಪ್ಪು ಎನ್ನುವಂಥ ಪಶ್ಚಾತ್ತಾಪದ ನುಡಿಗಳನ್ನು ಆಡುವಂಥವನು ಇಲ್ಲಿ ರಾವಣ ಎನ್ನುವಂಥದ್ದು. ಮುಂದೆ ಹೇಳ್ತಾನೆ, ಮತ್ತೆ ಹೇಗೆ ಪಶ್ಚಾತ್ತಾಪ ಪಡ್ತಾ ಹೋಗ್ತಾನೆ ನೋಡಿ. ಇವರಂ ಪ್ರಾಣಪ್ರಿಯರ ನೆವಂ ಇಲ್ಲದೆ ಕರ್ಮವಶಮೆ ನೆವಮ್ಮೆಣೆ ಕಂದರ್ಪ ವಿಮೋಹದಿಂದ ಗಲ್ಚಿದೆ. ಅವಿವೇಕ ಎನ್ನ ಕುಲದ ಪೆಂ ಅಳಿವಿನೆಗಂ. ನೋಡಿ ಕೊಡ್ತಾನೆ, ಹೇಗೆ ಪಶ್ಚಾತ್ತಾಪ ಪಡ್ತಾ ಹೋಗ್ತಾನೆ. ಇಂತಹ ಒಳ್ಳೆಯ ಗುಣ ಇರುವಂಥವಳು ಸೀತೆ. ಅಷ್ಟೇ ಅಲ್ಲ, ಮತ್ತೆ ರಾಮನ ಆಕೆ ಬಗ್ಗೆ ಹೇಗೆ ತಾನು ಅಭಿಪ್ರಾಯವನ್ನ ಹೊಂದಿದ್ದಾನೆ ಅನ್ನೋದನ್ನ ಕೊಡ್ತಾನೆ. ಇವರಂ ಪ್ರಾಣಪ್ರಿಯರ, ಇವರು ಅಂದರೆ ರಾಮ ಮತ್ತು ಸೀತೆ ಪ್ರಾಣಪ್ರಿಯರು. ಒಬ್ಬರನ್ನ ಬಿಟ್ಟು ಒಬ್ಬರು ಇರಲಾರ್ದಕ್ಕಂಥವ್ರು, ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಕ್ಕಂಥವ್ರು ರಾಮ ಮತ್ತು ಸೀತೆ ಅಂತ ಹೇಳ್ತಾರೆ. ಇವರನ್ನ ನಾನು ನೆವಮ್ಮಿಲ್ಲದೆ, ನೆವ ಅಂದರೆ ಕಾರಣ, ಯಾವುದೇ ಸಂದರ್ಭ ಇರಲಾರ್ದನೆ, ಕರ್ಮವಶಮೇ ನನ್ನ ಕರ್ಮವನ್ನೇ ನೆವ ಮಾಡಿಕೊಂಡು ಕಂದರ್ಪ ವಿಮೋಹದಿಂದ ಅಗಲ್ಚಿದೆ. ನೋಡಿ, ಕಂದರ್ಪ ವಿಮೋಹ, ನಾನು ನನ್ನ ಕಾಮಾಸಕ್ತಿಯಿಂದ, ವಿಮೋಹ ವ್ಯಾಮೋಹ ಅಂತ ಹೇಳ್ತೇವೆ, ಕೆಟ್ಟ ಪ್ರೀತಿ ಎನ್ನುವಂಥ ಅರ್ಥ ಇದೆ. ಇದರಿಂದ ನಾನು ಇಬ್ಬರನ್ನ ಏನು ಮಾಡಿದೆ ಅಂತಂದರೆ ಅಗಲಿಸಿದೆ ಅಂತ ಹೇಳ್ತಾರೆ. ನೋಡಿ, ಪ್ರಾಣಪ್ರಿಯರಾಗಿರುವಂಥವರು, ದೇಹ ಎರಡಾದರೂ ಪ್ರೀತಿ ಒಂದೇ ಎನ್ನುವಂತಹ ರೀತಿಯಲ್ಲಿ ಬದುಕಿರುವಂತಹ ರಾಮ ಮತ್ತು ಸೀತೆಯನ್ನು ಯಾವುದೇ ಕಾರಣವಿಲ್ಲದೆ, ನನ್ನ ಕರ್ಮವನ್ನೇ, ಕೆಟ್ಟ ಪ್ರೀತಿಯನ್ನೇ, ಕೆಟ್ಟ ವ್ಯಾಮೋಹವನ್ನೇ ಕಾರಣವನ್ನಾಗಿ ಇಟ್ಟುಕೊಂಡು ಅವರನ್ನು ನಾನು ಅಗಲಿಸಿದೆ ಅಂತ ಹೇಳ್ತಾರೆ. ಯಾಕೆ ಅಗಲಿಸಿದೆ? ಅವಿವೇಕ ಎನ್ನ. ನೋಡಿ, ನನ್ನಲ್ಲಿ ಅವಿವೇಕ, ಅವಿಚಾರ, ಕೆಟ್ಟ ವಿಚಾರದಿಂದ ಏನಾಯ್ತು, ಅವರನ್ನು ಅಗಲಿಸ್ಬಿಟ್ಟೆ. ಅಗಲಿಸಿರುವ ಪರಿಣಾಮ ಏನಾಯ್ತು? ಎನ್ನ ಕುಲದ ಪೆಂಪಳಿವಿನೆಗಂ. ನೋಡಿ, ಎನ್ನ ಅಂದರೆ ನನ್ನ,
ಕುಲ ಅಂದರೆ ವಂಶ, ಪೆಂಪು ಅಂದರೆ ಹಿರಿಮೆ ಅಥವಾ ಶ್ರೇಷ್ಠತೆ, ಗೌರವ ಅಥವಾ ಪ್ರತಿಷ್ಠೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನನ್ನ ಒಂದು ಕಾಮದ ವ್ಯಾಮೋಹದಿಂದ ಅಗಲಿಸಿದೆ, ಆ ಅಗಲಿಕೆಯಿಂದ ಅಗಲಿಸಿರುವ ಕಾರಣ ನನ್ನ ವಂಶದ ಹಿರಿಮೆ, ಪ್ರತಿಷ್ಠೆ, ಗೌರವ ಎಲ್ಲವೂ ನಾಶವಾಯಿತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ಗಮನಿಸಬೇಕು ಮಕ್ಕಳೇ, ಏನು ಅಂದರೆ ವಂಶದಲ್ಲಿ ಒಬ್ಬನು ಕೆಟ್ಟದ್ದನ್ನು ಆಚರಿಸಿದರೆ, ಕೆಟ್ಟದ್ದನ್ನು ಮಾಡಿದರೆ, ಯಾವುದೇ ಕೆಟ್ಟ ಕಾರ್ಯದಲ್ಲಿ ತೊಡಗಿದರೆ ಆ ಇಡೀ ವಂಶಕ್ಕೆ, ಇಡೀ ಕುಲಕ್ಕೇನೆ ಕೆಟ್ಟ ಹೆಸರು ಬರ್ತಾ ಇದೆ. ಆ ಇಡೀ ಮನೆತನಕ್ಕೇನೆ ಅವಮಾನವಾಗ್ತಕ್ಕಂಥದ್ದು, ಕೆಟ್ಟ ಹೆಸರು ಬರುವಂಥದ್ದು ಗಮನಿಸಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನೆ, ನಾನು ಕೆಟ್ಟದ್ದನ್ನು ಮಾಡಿದೆ, ಸೀತೆಯನ್ನು ರಾಮನಿಂದ ಅಗಲಿಸಿದೆ, ಪ್ರಾಣಪ್ರಿಯರಾಗಿರುವಂಥವ್ರು ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಾರ್ದಂತಹ ಸ್ಥಿತಿಯಲ್ಲಿ ಇರುವಂಥವರನ್ನು ಅಗಲಿಸಿದೆ. ಈ ಅಗಲಿಸಿರುವಂತಹ ಒಂದು ಕೆಟ್ಟದಾಗಿರುವಂತಹ ವಿಷಯ ಇದು ನನ್ನ ಕುಲದ ಹಿರಿಮೆಯನ್ನೇ ನಾಶ ಮಾಡಿತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂದರೆ ನನ್ನಲ್ಲಿರುವ ವ್ಯಾಮೋಹದಿಂದ ಎನ್ನುವಂಥ ರೀತಿಯಲ್ಲಿ ಆತ ಪಶ್ಚಾತ್ತಾಪವನ್ನು ಪಡುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿವರೆಗೆ ಮಾಡಿದ್ದಾನೆ, ಆದರೆ ಮಾಡಿದ ಮೇಲೆ ಅವನಿಗೆ ಅದರ ಪರಿಣಾಮ ಗೊತ್ತಾಗುತ್ತೆ. ಈಗ ಅವನ ಪಶ್ಚಾತ್ತಾಪವನ್ನು ಪಡ್ತಾ ಹೋಗ್ತಿರುವಂಥ ವಿಷಯವನ್ನು ಇಲ್ಲಿ ನಾಗಚಂದ್ರ ಕೊಡ್ತಾನೆ. ಮುಂದೆ ನೋಡಿ, ರಾಮಣಿ ಅಗಲ್ಚಿ ತಂದ ಆ ಮಾಣಿನಿಗಿಣಿತೋ ದುಃಖಮಂ ಪುಟ್ಟಿಸಿದೆ, ಕಾಮ ವ್ಯಾಮೋಹದಿ ಆಶಾಮುಖಮಂ ಪುದಿಯೇ ದುರ್ಯಶಃ ಪಟಹ ರವಮಂ ಅಂತ ಹೇಳ್ತಾರೆ. ನೋಡಿ, ರಾಮನಿಂದ ಅಗಲ್ಚಿ ತಂದಿರುವಂಥವನು ಈ ಮಾನಿನಿಗೆ, ಮಾನಿನಿ ನೋಡಿ ಲಕ್ಷ್ಯ ಕೊಡಿ, ಮಾನಿನಿ ಅಂದರೆ ಹೆಣ್ಣು. ಆದರೆ ಎಂಥ ಹೆಣ್ಣು? ಮಾನಯಿನಿ, ಮಾನವನ್ನ ಹೊಂದಿರುವಂಥವಳು ಯಾವಳ, ಅವಳೇ ಮಾನಿನಿ ಅಂತ ಹೇಳ್ತಾರೆ. ಇವಳಿಗೆ ನಾನು ದುಃಖಮಂ ಪುಟ್ಟಿಸಿದೆ, ಪಕಾರಕ್ಕೆ ಹಕಾರ ಬಂದಿದೆ. ರಾವಣನಿಂದ ಅಗಲಿಸಿ ತಂದು ಅವಳನ್ನು ಪ್ರಮೋದವನದಲ್ಲಿ ಇಟ್ಟು ಅವಳಿಗೆ ನಾನು ದುಃಖವನ್ನು ಕೊಟ್ಟೆ, ಅವಳಲ್ಲಿ ದುಃಖವನ್ನು ನಾನು ಹುಟ್ಟಿಸಿದೆ. ಯಾಕೆ? ಕಾಮ ವ್ಯಾಮೋಹದಿಂ ನೋಡಿ, ಕೆಟ್ಟ ವ್ಯಾಮೋಹದಿಂದ, ಕೆಟ್ಟ ಪ್ರೀತಿಯಿಂದ ನಾನು ಅವರನ್ನು ಅಗಲಿಸಿದೆ ಅಂತ ಹೇಳ್ತಾರೆ. ಈ ಅಗಲಿಸಿರುವ ಕೆಟ್ಟ ವಿಚಾರ, ಕೆಟ್ಟ ಸುದ್ದಿ ಅಥವಾ ಕೆಟ್ಟ ವಾರ್ತೆ ಆಶಾಮುಖಮಂ ಪುದಿಯೇ ದುರ್ಯಶ ಪಟಹ ರವಮಂ. ನೋಡಿ, ಈ ಕೆಟ್ಟ ಸುದ್ದಿ, ಕೆಟ್ಟ ವಿಚಾರಗಳು ಎಲ್ಲ ಕಡೆ ಪ್ರಸಿದ್ಧಿಯನ್ನು ಹೊಂದಿತು. ದುರ್ಯಶಃ ಕೆಟ್ಟ ಯಶಸ್ಸು, ಕೆಟ್ಟ ವಿಷಯ, ರವಂ ಅಂದರೆ ಧ್ವನಿ, ಪಟಹ ಅಂದರೆ ಭೇದಿಸಿ. ಈ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಬಂದಿರುವಂತಹ ವಿಷಯ, ಕಾಮ ವ್ಯಾಮೋಹದಿಂದ ಅಪಹರಿಸಿರುವಂತಹ ವಿಷಯ ಎಲ್ಲ ಕಡೆನೂ ಕೂಡ ಪ್ರಸಿದ್ಧಿಯನ್ನು ಹೊಂದುತ್ತಾ ಇದೆ. ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ, ಒಳ್ಳೆಯ ವಿಚಾರಗಳು ಪ್ರಸಿದ್ಧಿಯನ್ನು ಹೊಂದೋದಿಲ್ಲ. ಆದರೆ
ಅದೇ ಕೆಟ್ಟ ವಿಚಾರಗಳು ಬೇಗನೆ ಹರಡುವಂಥದ್ದು, ಪ್ರಸಿದ್ಧಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ರಾವಣನ ಒಳ್ಳೆಯ ಗುಣಗಳು ಪ್ರಸಿದ್ಧಿ ಹೊಂದೋದಿಲ್ಲ. ಒಂದೇ ಒಂದು ಕೆಟ್ಟವಾದಂಥ ವಿಷಯ, ವಾರ್ತೆ, ಸುದ್ದಿ ಎಲ್ಲ ಕಡೆ ಪ್ರಸಿದ್ಧಿಯನ್ನು ಹೊಂದಿ ರಾವಣ ಕೆಟ್ಟವನು ಎನ್ನುವಂಥದ್ದನ್ನು ಮಾಡಿರುವುದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ತುಂಬ ಪಶ್ಚಾತ್ತಾಪ ಪಡ್ತಕ್ಕಂಥವ್ರು, ಪ್ರಾಣಪ್ರಿಯರಾಗಿರುವಂಥವ್ರನ್ನ ಅಗಲಿಸಿದೆ, ಅವಳಿಗೆ ದುಃಖ ಹುಟ್ಟಿಸಿದೆ, ನನ್ನ ಕಾಮ ವ್ಯಾಮೋಹದಿಂದ ಅವಳಿಗೆ ನಾನು ನೋವುಂಟು ಮಾಡಿದೆ. ಆದರೆ ಆಶೆಯಿಂದ ಅವಳನ್ನು ಪಡೆಯುವಂತಹ ವ್ಯಾಮೋಹದಿಂದ ಇಂತಹ ಕಾರ್ಯವನ್ನು ಮಾಡಿದೆ. ಆದರೆ ಈ ಒಂದು ವಾರ್ತೆ, ಸುದ್ದಿ ಎಲ್ಲ ಕಡೆಯೂ ಜಯಭೇರಿಯಾಗಿ ಹರಡಿರ್ತಕ್ಕಂಥದ್ದನ್ನು ನೋಡಿ ತುಂಬ ಖೇದ, ದುಃಖವನ್ನು, ಪಶ್ಚಾತ್ತಾಪವನ್ನು ಅನುಭವಿಸ್ತಕ್ಕಂಥವನು ಇಲ್ಲಿ ರಾವಣನಾಗಿದ್ದಾನೆ. ಮುಂದೆ ಕೊಡ್ತಾನೆ. ಹೇಗೆ ಹೇಳ್ತಾನೆ ಅಂತಂದರೆ, ಎನಗೆ ವಿಭೀಷಣನಂ ಹಿತಮನ್ ಆದರದಿಂದಮೇ ಪೆಡೆ ಕೇಳದ ಆತನ ಅವಿನೀತನ್ ಎಂದು ಗಜರಿ ಗರ್ಜಿಸಿ ಬೈದು ಅನುಜಾತನಂ ವಿನೀತನನ್ ಅರಿಯಟ್ಟಿ ದುರ್ವ್ಯಸನಿಯಂ ಕಳೆದೆಂ ವ್ಯಸನಾಭಿಭೂತನ್ ಆವಣಂ ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವಂ. ನೋಡಿ, ಜಸದ ಅಳಿವಂ, ಜಸ ಅಂದರೆ ಯಶಸ್ಸು, ಅಳಿವು ಅಂತಂದರೆ ನಾಶ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ರಾವಣ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ತಾನೆ. ಇಲ್ಲಿವರೆಗೆ ಪಶ್ಚಾತ್ತಾಪ ಪಟ್ಟ, ಈಗ ಹೇಗೆ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಾನೆ ಅನ್ನೋದನ್ನು ಲಕ್ಷ್ಯ ಕೊಡಿ. ಆತ ಹೇಳ್ತಾನೆ, ಎನಗೆ ವಿಭೀಷಣನಂ, ವಿಭೀಷಣ ಅಂದರೆ ರಾವಣನ ತಮ್ಮ. ಈ ರಾವಣನ ತಮ್ಮ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ನೀನು ಕೆಟ್ಟ ಕಾರ್ಯ ಮಾಡಬೇಡ ಎನ್ನುವಂಥ ವಿಚಾರಗಳನ್ನು ಹೇಳಿದಾಗ ಆತ ಒಳ್ಳೆಯ ರೀತಿಯಿಂದ, ಒಳ್ಳೆಯ ರೀತಿಯಿಂದ ಆದರದಿಂದಲೇ ಪೇಳಿ ಅಂದರೆ ಹೇಳಿದ. ಆದರೆ ನಾನು ಅವನ ಮಾತನ್ನು ಕೇಳಿಲ್ಲ. ಕೇಳದ ಆತನ ವಿನೀತನೆಂ ಗಜರಿ, ನೀ ನನಗಿಂತ ಚಿಕ್ಕವನು, ನನಗೆ ಬುದ್ಧಿವಾದ, ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಲಿಕ್ಕೆ ಬರ್ತಾ ಇದೀಯಾ ಅಂತ ಹೇಳಿ ಅವನನ್ನು ವಿನಯವಂತನೂ ಅಲ್ಲ, ವಿಚಾರವಂತನೂ ಅಲ್ಲ, ತಿಳುವಳಿಕೆ ಕಡಿಮೆದೆ. ಯಾಕೆಂದರೆ ಸಾಮಾನ್ಯವಾಗಿ ಚಿಕ್ಕವರು ದೊಡ್ಡವ್ರಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋದಾಗ ದೊಡ್ಡವರು ಅಷ್ಟು ಸಲೀಸಾಗಿ ಒಪ್ಕೊಳ್ಳೋದಿಲ್ಲ. ನೀನೇನು ನನಗಿಂತ ಚಿಕ್ಕವನಿದೆಯಾ, ನನಗೆ ಬುದ್ಧಿವಾದ ಹೇಳಲಿಕ್ಕೆ ಬಂದಿದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇನ್ನೊಂದು ನಮ್ಮ ಕಡೆ ಗಾದೆ ಮಾತಿದೆ, 3 ಹೆತ್ತವರು 6 ಹೆತ್ತವರಿಗೆ ಬುದ್ಧಿ ಹೇಳಿದ್ರು ಎನ್ನುವಂಥ ಮಾತು ಬರುತ್ತೆ. ಹಾಗೆ ಇಲ್ಲಿ ಕೂಡ ರಾವಣನು ತನ್ನ ತಮ್ಮ ಒಳ್ಳೆಯದು ಕೆಟ್ಟದ್ದು ಎನ್ನುವಂಥದ್ದನ್ನು ಹೇಳಿದರೆ ರಾವಣ ಅದನ್ನು ಲಕ್ಷ್ಯ ಕೊಡಲಿಲ್ಲ. ನೀನು ವಿನಯವಂತನೂ ಅಲ್ಲ, ವಿಚಾರವಂತನೂ ಅಲ್ಲ, ನೀನು ನನಗೆ ಬುದ್ಧಿ ಹೇಳಕ್ಕೆ ಬಂದಿದೀಯಾ ಅಂತ ಹೇಳಿ ರಾವಣ ತನ್ನ ತಮ್ಮನಾಗಿರುವಂತಹ ವಿಭೀಷಣನನ್ನು ಗರ್ಜಿಸ್ತ, ಗಜರಿ ಅಂದರೆ ಬೆದರಿಸ್ತ, ಹೇಳಿಕ್ಕೆ ಬಂದಿದ್ಯಾ ಹೋಗೋ ಅಂತ ಹೇಳ್ತಾರೆ. ಆದರೂ ತಮ್ಮ ಅಣ್ಣನ ಒಳಗಿಗೋಸ್ಕರ ಹೇಗೆ ಅಣ್ಣ ಮತ್ತೆ ಮಾಡಬೇಡ ಅಣ್ಣ ಅಂತ ಹೇಳಿ ಮತ್ತೆ ದುಂಬಾಲು ಬೀಳ್ತಾನೆ. ಆಗ ಅವನಿಗೇನು ಮಾಡ್ತಾನೆ, ಗರ್ಜಿಸಿ ಮೊದಲು ಬೈದ, ಬೆದರಿಸಿದ, ಈಗ ಜೋರು ಧ್ವನಿ ಮಾಡ್ತಾನೆ.
ಅವಾಜನ್ನು ಜೋರು ಮಾಡಿದರೆ ಹೆದರ್ತಾರೆ ಅನ್ನುವಂಥದ್ದು ಒಂದು ಮಾನಸಿಕತೆ ಇರುತ್ತೆ ಕೆಲವೊಬ್ಬರಿಗೆ. ಅದಕ್ಕೆ ಜೋರಾಗಿ ಮಾತಾಡ್ತಿರ್ತಾರೆ. ಅದಕ್ಕೆ ಇವನು ಕೂಡ ನಾದವನು ರಾವಣ ತಮ್ಮನಿಗೆ ಜೋರಾಗಿ ಗರ್ಜಿಸಿ ಮಾತಾಡ್ತಾನೆ. ಅಷ್ಟಾದರೂ ವಿಭೀಷಣ ಕೇಳೋದೇ ಇಲ್ಲ. ಮತ್ತೆ ಅಣ್ಣನಿಗೆ ಬೆನ್ನು ಬೀಳ್ತಾನೆ. ಆಗ ಮತ್ತೆ ಸಿಟ್ಟು ಬರುತ್ತೆ ರಾವಣನಿಗೆ. ಬೈದು ಏನ್ ಮಾಡಿದ? ಅನುಜಾತನಂ, ಅನುಜಾತ, ಜಾತ ಅಂದ್ರೆ ಹುಟ್ಟು, ಅನುಜಾತ ಅಂದ್ರೆ ಅನುಸರಿಸಿ ಹುಟ್ಟಿರುವಂಥವನು, ಅಂದ್ರೆ ಹಿಂದೆ ಹುಟ್ಟಿರುವಂಥವನು, ಅಂದ್ರೆ ತಮ್ಮ ಅಂತ ಅರ್ಥ. ಒಡ ಹುಟ್ಟಿದವನು ಗರ್ಜಿಸಿದ, ಬೈದು ಮತ್ತೇನ್ ಮಾಡ್ತಾನೆ? ವಿನೀತನನ್ನರೆಟ್ಟಿ ಆತನನ್ನು ಏನ್ ಮಾಡಿದಾನೆ? ಅವಿನಯವಂತ ಅಂತ ಹೇಳಿ ಹೊಡೆದು ಓಡಿಸ್ಬಿಡ್ತಾನೆ. ಹೊಡೆದು ಓಡಿಸಿ ತನ್ನ ಕಾರ್ಯದಲ್ಲಿ ಮುನ್ನುಗ್ತಾನೆ. ಆಗ ಮುನ್ನುಗ್ಗಿದರ ಪರಿಣಾಮ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಆತ ಪಶ್ಚಾತ್ತಾಪ ಪಡ್ತಾನೆ. ಹೇಗೆ ಪಶ್ಚಾತ್ತಾಪ ಪಡ್ತಾನೆ ಹೇಳ್ತಾನೆ ನೋಡಿ. ದುರ್ವ್ಯಸನೀಯಂ ಕಳಿದಂ ವ್ಯಸನಾಭಿಭೂತನ್ನಾವಣಂ ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವ. ವ್ಯಸನ ಅಂದ್ರೆ ಹವ್ಯಾಸ ಅಥವಾ ಚಟ. ದುರ್ವ್ಯಸನ ಅಂದ್ರೆ ಕೆಟ್ಟ ಚಟವನ್ನ ಹೊಂದಿರುವಂಥದ್ದು. ಯಾರು ಕೆಟ್ಟ ಚಟದಲ್ಲಿ ಮಗ್ನನಾಗಿರ್ತಾರೋ, ಅದಕ್ಕೆ ಅಂಟಿಕೊಂಡಿರ್ತಾರೋ, ಅದರ ದುಂಬಾಲು ಬಿದ್ದಿರ್ತಾರೋ ಅವರಿಗೆ ಹಿತ ಅಹಿತ, ಒಳ್ಳೆಯದು ಕೆಟ್ಟದ್ದು, ಸರಿ ತಪ್ಪು, ಪಾಪ ಪುಣ್ಯ, ಇವು ಯಾವುದನ್ನು ಕೂಡ ಲಕ್ಷಿಸುವುದಿಲ್ಲ. ಚಟದಲ್ಲಿ ಬಿದ್ದಂತಹ ವ್ಯಕ್ತಿಗಳು ಇಂತಹ ಗುಣಗಳನ್ನು ಲಕ್ಷಿಸುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅನುರಾಗ ವೇಗದೆ ಹಿತಾಹಿತ ಚಿಂತೆಯನ್ನೇಕೆ, ಸರಿ ತಪ್ಪುಗಳು, ಒಳ್ಳೆಯದು ಕೆಟ್ಟದ್ದು, ಹಿತ ಪಾಪ ಪುಣ್ಯ ಇವುಗಳ ಚಿಂತೆಯನ್ನೇ ಮಾಡೋದಿಲ್ಲ ಎನ್ನುವಂಥ ವಿಚಾರವನ್ನು ಕೊಡ್ತಾನೆ. ಮಾಡೋದಿಲ್ಲ ಎನ್ನುವಂಥದ್ದು. ಯಾಕೆ? ದುರ್ವ್ಯಸನಿಯಾಗಿರುವಂಥವನು, ವ್ಯಸನಾಭಿಭೂತನಾಗಿರುವಂಥವನು ತನಗೆ ಏನು ತಿಳಿಯುತ್ತೋ ಅದನ್ನೇ ಮಾಡ್ತಾ ಹೋಗ್ತಾನೆ. ತಾನು ಮಾಡೋದೇ ಸರಿ ಎನಿಸುತ್ತೆ, ಅದರಲ್ಲೇ ಮುನ್ನುಗ್ತಾನೆ ಎನ್ನುವಂಥ ವಿಚಾರವನ್ನು ಇಲ್ಲಿ ರಾವಣ ಪಶ್ಚಾತ್ತಾಪದಿಂದ ಹೇಳ್ತಾನೆ. ಯಾಕೆಂದರೆ ತಮ್ಮ ಎಷ್ಟು ಬುದ್ಧಿವಾದ ಹೇಳಿದರೂ ಕೂಡ ಸೀತೆಯನ್ನು ಪಡಿಬೇಕು ಎನ್ನುವಂಥ ವ್ಯಾಮೋಹ ಅನುರಾಗದಿಂದ ಇರುವಂಥವನು, ಅವನ ಹಿತವಾದ ಮಾತುಗಳು ಇವನ ಲಕ್ಷ್ಯಕ್ಕೆ ಬರೋದಿಲ್ಲ ಎನ್ನುವಂಥದ್ದನ್ನು ಹೇಳೋದಕ್ಕೋಸ್ಕರ ಈ ಒಂದು ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾನೆ ಇಲ್ಲಿ, ವ್ಯಸನಗಳ ಒಂದು ಹಿಡಿತಕ್ಕೆ ಸಿಲುಕಿರುವಂತಹ ಯಾವನೋ ಆದರೂ ಸರಿ, ಅನುರಾಗದ ಒಂದು ಸೆಳವಿನಿಂದ ಹಿತ ಮತ್ತು ಅಹಿತ ಎಂಬ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಎನ್ನುವಂಥದ್ದು. ಅಂದರೆ ಅಷ್ಟು ವ್ಯಸನದಲ್ಲಿ ತೊಡಗಿರ್ತಾನೆ ಎನ್ನುವಂಥದ್ದು. ಅದು ಅನುರಾಗದ ವ್ಯಸನ ಇತ್ತು ಅಂತಂದರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಎನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾನೆ. ಅದರಲ್ಲಿ ಮುಳುಗಿದ್ರೆ ಯಾವ ಬೇರೆ ವಿಚಾರಗಳು ಕೂಡ ಬರೋದಿಲ್ಲ ಎನ್ನುವಂಥ ವಿಚಾರಗಳನ್ನು ಇಲ್ಲಿ ರಾವಣ ಪಶ್ಚಾತ್ತಾಪದಿಂದ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ತನ್ನ ತಮ್ಮನ ಮಾತನ್ನು ಆತ ನೆನೆಸ್ಕೊಂಡು ದುಃಖ ಪಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಅಂದರೆ ತಮ್ಮನ ಮಾತನ್ನು ಕೇಳಿದರೆ ನಾನು ಒಳ್ಳೆಯವನಾಗ್ತಿದ್ದೆ, ಆದರೆ ತಮ್ಮನ ಮಾತನ್ನು ಕೇಳಲಾರ್ದ ಪ್ರಯುಕ್ತ ನಾನು ಕೆಟ್ಟವನು ಎನಿಸ್ಕೊಳ್ಬೇಕಾಯಿತು ಎನ್ನುವಂಥ ಪಶ್ಚಾತ್ತಾಪವನ್ನು ಇಲ್ಲಿ ಪಡುವಂಥದ್ದು ಈ ಪದ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ.